ನನ್ನ ಕೈನಲ್ಲಿ ಆಗ್ತಾ ಇಲ್ಲ ರೀ ಬಿಸಿಲಿಗೆ ತಿರುಗಾಕೆ. ಎಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 14 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ದೊಣ್ಣೆ ಅಲ್ಲಿ ಹತ್ರ ಇದ್ದೀನಿ. ಲೆಟ್ಸ್ ಗೋ, ಇಲ್ಲಿಂದ ಪ್ರಯಾಣ ಶುರು ಮಾಡೋಣ. ಬಾಯ್ ಬಾಯ್ ಇಂಡಿಯನ್ ಆಯಿಲ್. ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನನ್ನ ಮನೆಗೆ ಹೋಗ್ತಿದ್ದೀನಿ. ನನ್ನ ಕೈನಲ್ಲಿ ಆಗ್ತಾ ಇಲ್ಲ ರೀ ಬಿಸಿಲಿಗೆ ತಿರುಗಾಕೆ. ಸುಮ್ಮನೆ ಅಂದೆ. ನಾನು ಇವಾಗ ಹಂಪಿಗೆ ಹೋಗ್ಬೇಕಂದ್ರೆ ನಾವು ಬಳ್ಳಾರಿ ಮೇಲೆಂದು ಹೋಗ್ಬೇಕು. ಬಳ್ಳಾರಿನಲ್ಲಿ ಸ್ವಲ್ಪ ಅಮೌಂಟ್ ಇದೆ. ಅಮೌಂಟ್ನ ತಗೊಂಡು ಮತ್ತೆ ಶುರು ಮಾಡೋಣ ನಾನು ಟ್ರಿಪ್ಪು. ಯಾಕಂದರೆ ಎಲ್ಲ ಅಮೌಂಟ್ ನಾನು ಕೈಯಾಗಿ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ರಿಸ್ಕ್ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಅಮೌಂಟ್ ಬಳ್ಳಾರಿನಲ್ಲಿ ಮನೆಯಲ್ಲಿ ಇಟ್ಟಿದ್ದೀನಿ. ಈಗ ಆ ಅಮೌಂಟನ್ನು ತಗೊಂಡು ಮತ್ತೆ ಶುರು ಮಾಡೋಣ ನನ್ನ ಪ್ರಯಾಣ. ಲೆಟ್ಸ್ ಗೋ ಬಡಿ. ಬನ್ನಿ, ಬೆಳಿಗ್ಗೆ ನಾಷ್ಟಾಗೋಸ್ಕರ ನಾನು ಹುಡುಕ್ತಾ ಇದ್ದೀನಿ. ಇಲ್ಲಿನಿಂದ 1, 2, 3 ಅಂಗಡಿ ನನಗೆ ಸಿಕ್ಕಿದೆ, ಆದರೆ ಎಲ್ಲ ಕ್ಲೋಸ್ ಆಗಿದೆ. ಬನ್ನಿ, ನಾನು ಲಿಫ್ಟ್ ಕೇಳ್ಕೊಂತ ಹೋಗೋಣ. ಈ ಬಿಸಿಲಿಗೆ ನಾವು ಎನರ್ಜಿ ಫುಲ್ ಡೌನ್ ಮಾಡ್ಕೋಬಾರ್ದು ಅನ್ನೋರೇ. ಲಿಫ್ಟ್ ಮುಂದೆ ಅಣ್ಣ. ಹಾಂ, ಅಲ್ಲಿಗೆ ಬಂತು ನಮಗೆ ಒಂದು ಎನರ್ಜಿ ಲಿಫ್ಟ್. ಅಣ್ಣ, ನಾವು ಬಳ್ಳಾರಿ ಹೋಗ್ಬೇಕು, ಸ್ವಲ್ಪ ಮುಂದೆ ಅವನಿಂದ ಕಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಹೆಸರು ಅಣ್ಣ? ರಮೇಶ್ ಅನ್ನೋರೇ ನನಗೆ ಕೊಟ್ಟಿದ್ದಾರೆ. ಬನ್ನಿ, ನಾವು ಹೋಗೋಣ. ನೋಡಿ ಎಷ್ಟೆಷ್ಟು ದೊಡ್ಡ ಫ್ಯಾನ್ಸ್ ಎಲ್ಲ ಇಲ್ಲಿ ನೋಡ್ತಿದೆ. ನಾವು ಇಲ್ಲಿಂದ 89 ಕಿಲೋಮೀಟ್ರ್ ಇದೆ ಇನ್ನು ಹೊಸಪೇಟೆ, ಆದರೆ ನಾವು ಆ ಕಡೆಯಿಂದ ಹೋಗ್ತಾ ಇಲ್ಲ. ನೋಡಿ ಅಲ್ಲಿ ನೋಡ್ಕೊಂಡ್ರೆ ಎಷ್ಟು ದೊಡ್ಡ ರೆಕ್ಕೆ ಕಾಣ್ತಿದೆ ನೋಡಿ. ಫ್ಯಾನ್ ಮೇಲೆ ಫ್ಯಾನ್ ಇಲ್ಲಿ ಮಾಡ್ತಾ ಇದ್ದಾರ ಬಿಲ್ಡ್. ಅನ್ನೋರು ಇವಾಗ ಟೀ ಬ್ರೇಕಿಗೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲೊಂದು ಟೀ ಕುಡಿದು ಮತ್ತೆ ಟ್ರಿಪ್ಪು ಶುರು ಮಾಡೋಣ. ವಾಟರ್ ಬಾಟ್ಲು, ಒಂದು ಟೀ, ಅನ್ನ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಕುಡಿದಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಜೋಗಲ್ಲಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹೋಗ್ಬರ್ತೀನ, ಬಾಯ್. ನನಗೆ ಅರೌಂಡ್ 15 to 20 ಕಿಲೋಮೀಟ್ರು ನಾನು ಇಲ್ಲಿ ಲಿಫ್ಟ್ ಕೊಡ್ಕೊತ ಬಂದಿದ್ದಾನೆ. ಬರೋ ದಾರಿಯಲ್ಲಿ ಒಂದು ಬ್ರೇಕ್, ಟೀ ಬ್ರೇಕ್, ವಾಟರ್ ಬಾಟ್ಲು ಮತ್ತು ಒಂದು ಟೀ ಮತ್ತು ಅಡಿಕೆ ಚೀಟಿ ಏನಂತ ತಿಂತೀರ ಅಂದರೆ, ಅಯ್ಯೋಯ್ಯೋ ಅಂಥ ಅಭ್ಯಾಸ ಅಲ್ಲ, ಏನಿಲ್ಲ ಅಣ್ಣ ಇವಾಗವರೆಗೆ ಅಂತ ಹೇಳಿದೆ. ಆಯ್ತಪ್ಪ, ಒಳ್ಳೇದಾಗಲಿ. ಬನ್ನಿ ಹೋಗೋಣ ನಮ್ಮ ಪ್ರಯಾಣ. ಇಲ್ಲಿನಿಂದ ಶುರು ಮಾಡೋಣ. ವಿಲೇಜ್ ಕವರ್ ಮಾಡ್ಕೊತ ಹೋಗೋಣ. ಈ ವಿಲೇಜ್ನಲ್ಲಿ ಏನೋ ಪ್ರೋಗ್ರಾಮ್ ನಡೀತಿದೆ, ಎಲ್ಲರೂ ಹೋಗ್ತಾನೆ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಐಡಿಯಾನೇ ಇಲ್ಲ. ನೋಡಿ, ವಿಲೇಜ್ನಲ್ಲಿ ಈ ಥರನೇ ಪ್ರೋಗ್ರಾಮ್ ಆಗೋದು. ಪಿ ಹೊತ್ಕೊತ, ತಪ್ಪಡಿ ಹೊಡ್ಕೊತ, ಎಂಜಾಯ್ ಮಾಡ್ಕೊತ ಹೋಗ್ತಾರೆ. ಬನ್ನಿ, ಇಲ್ಲಿಂದ ನಾವು ಹೋಗೋಣ ಮುಂದೆ. ಹೌದು, ರೀಲ್ಸ್ ಮಾಡ್ತೀವಿ. ಬನ್ನಿ, ಯೂಟ್ಯೂಬ್. ಹೌದು, 2ನೇ ಸಾರಿ ನನಗೆ ಲಿಫ್ಟ್ ಸಿಕ್ಕಿದೆ. ಅನ್ನೋರು 2ನೇ ಸಾರಿ ಟ್ರ್ಯಾಕ್ಟರ್ನಲ್ಲಿ ಲಿಫ್ಟ್ ಕೊಟ್ಟಿದ್ದಾರೆ. ಅನ್ನೋರು ನನ್ನ ವೀಡಿಯೋಸ್ ಎಲ್ಲ ನೋಡ್ಕೊತ ಬರ್ತಿದಾರ. ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಫಾಲೋ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನನಗೆ ತುಂಬ ಹೆಲ್ಪ್ ಇರುತ್ತೆ ಅಲ್ಲಿ. ಬಂದು ಅವ್ರ ಮನೆ ಕಡೆ ಕರ್ಕೊಂಬಂದಿದ್ದಾರೆ. ಅವ್ರ ಮನೆ ಕಡೆ ನಾವು ಒಂದು ಸ್ವಲ್ಪ ಇರೋಣ. ಮತ್ತು ಇಲ್ಲಿಂದ ಇನ್ನೊಂದು ಗಾಡಿ ತಗೊಂಡು ಬರ್ತಾರಂತ. ಆ ಗಾಡಿನಲ್ಲಿ ಹೋಗೋಣ. ಈ ದೊಡ್ಡ ಗಾಡಿ ಹೋಗೋಕ್ಕೆ ಆಗೋದಿಲ್ಲ ಪ್ಲೇಸಿಗೆ, ಅದಕ್ಕೆ ಬನ್ನಿ 2 ವೀಲರ್ನಲ್ಲಿ ಹೋಗೋಣ. ನೋಡಿ, ಯಾರೋ ಹುಡುಗ ಬಂದಾನ ಅಂತ ಎಲ್ಲರೂ ಬಂದುಬಿಟ್ರು. ಅವ್ನು ಕಟ್ಟಿಗೆ ತಗೊಂಡು ಹೊಡೆಯೋಕ್ಕೆ ಬರ್ತದೆ ನನ್ನ. ಓಯ್, ಈ ಬಿಸಿಲಿಗೆ ಫ್ರೀಯಾಗಿ ಬಿಟ್ಟಿದ್ದಾರೆ ನಮ್ಮ ಹುಡುಗ. ಹಾಂ ಹಾಂ, ಏನು ಹೆಸರು ಪುಟ್ಟ? ರೋಹಿತ್ ಅಂತ. ರೋಹಿತ ಹಾಂ, ರೈಟ್. ನೋಡಿ, ಆಕಳ ಯಾವ ಥರ ವಾಶ್ ಮಾಡ್ತಿದಾರ. ಇಬ್ಬರು ಬೇಕು ಒಂದು ಆಕಳ ವಾಶ್ ಮಾಡ್ಬೇಕಂದ್ರೆ. ಬಂದಿದೆ ನೋಡಿ, ಇವಾಗ ಇದ್ದು ಸ್ನಾನ ಮಾಡ್ತಾರೆ ಇವಾಗ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡೋದು. ಯೂಟ್ಯೂಬ್ ಬರ್ತೈತೆ. ನಾನು ಮಾತಾಡೋದು ಬರೋದಿಲ್ಲ. ಎಲ್ಲ ಬರುತ್ತೆ, ಮಾತಾಡೋದು, ಈತಾಡೋದು. ರಶೀಕ್ ಎಷ್ಟು ವಯಸ್ಸು ಆಗ್ತಿದೆ ಅಣ್ಣ ಇದಕ್ಕೆ? ಇರಿಗೆ ಇವಾಗ 4 ಅಲ್ಲ,
ನಾಲ್ಕು 2 ವರ್ಷ ನಾಲ್ಕಲ್ಲಾಗ್ಯದವ ಹಾಂ 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 ನಾಲ್ಕಲ್ಲಾಗೈತೆ ಅದು ನಾಲ್ಕಲ್ಲಾಗೈತೆ ಹಾಂ ಹಾಂ ವಯಸ್ಸು ಫುಲ್ಲು ಇನ್ನು ಹುಡುಗ ಇನ್ನು ಹುಡುಗ ಹಾಂ ಏನೇನು ಮಾತಾಡ್ತೀರಾ ರೈತರ ಬಗ್ಗೆ ಏನೇನು ಮಾತಾಡ್ತೀರಾ ಹಾಂ ನಾನು ರೈತನಪ್ಪ ನಾನು ಹಾಂ ಏನೇನು ಮಾತಾಡಿ ಈ ಬಿಸಿಲು ಕಾಲದಲ್ಲಿ ಹಿಂಗೆ ವ್ಯವಸಾಯ ಆಗ್ತತಾ ಇಲ್ಲ ಕಷ್ಟ ಸುಖ ಏನೇನು ಮಾತಾಡ್ರಿ ಇದ್ದದ್ದೇ ಮಾಮೂಲು ಹಾಂ ನಮ್ಗೆ ಅದಾಗಲೇ ಅಭ್ಯಾಸ ಆಗೋಗಿದೆ ಅಭ್ಯಾಸ ಆಗಿದೆನಾ ಹಾಂ ಸ್ಕೂಲ್ ಬಿಟ್ಟಾಗ್ಲಿದ್ದ ವ್ಯವಸಾಯ ಮಾಡ್ತಾ ಇದ್ವಿ ಎಷ್ಟು ಓದಿದಿರಿ ನಾನು ಹಾಂ 8ನೇ ಕ್ಲಾಸ್ ಓದಿ ಮತ್ತೆ ವ್ಯವಸಾಯಕ್ಕೆ ಬಂದುಬಿಟ್ಟಿದ್ರಿ ಹಾಂ ವ್ಯವಸಾಯದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋದು ಒಂದು 20 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ವಿ ಹಾಂ ಹಾಂ ಹೊಲದಲ್ಲಿ ಏನು ಹಾಕಿದ್ರಿ ರಾಗಿ ರಾಗಿ ಮತ್ತೆ ರಾಗಿ ಹಾಕಿದ್ವಿ ಮೆಕ್ಕೆಜೋಳ ಹಾಂ ಹಾಂ ಹತ್ತಿ ಇಟ್ಟಿದ್ವಿ ಇವಾಗ ಹಾಂ ಸರಿ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಿಮ್ಮ ಊರಿಗೆ ನಾನು ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ ಬನ್ನಿ ನಮಗೋಸ್ಕರ ಒಂದು ಗಾಡಿ ಕಾಯ್ತಾ ಇದೆ ಹತ್ತೋಣ ಸ್ಟ್ರೇಟ್ ಲೆಫ್ಟ್ ಹೋಗಿದರೆ ಬಳ್ಳಾರಿ ರೋಡ್ ಸಿಗುತ್ತೆ ನಮಗೆ ಬನ್ನಿ ನಮಗೆ ರೋಡ್ ಕಡೆಯವ್ರಿಗೆ ಲಿಫ್ಟ್ ಕೊಟ್ಟಿದ್ದಾರೆ ಅನ್ನೋರು ಮಟನ್ ಮಾಡ್ಕೊತ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಹುಷಾರಾಗಿ ಹೋಗಿ ಬನ್ನಿ ಹಾಂ ಹಾಂ ಎಲ್ಲಣ್ಣ ಓಕೆ ಅಣ್ಣ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ನಾವು ನೋಡಿವಿ ಒಂದು ವಿಲೇಜ್ನ ಅದ್ಭುತವಾಗಿ ತೋರಿಸಿದ್ದಾರೆ ಅರ್ಥ ಮಾಡೋಂಗೆ ಹೇಳಿದ್ದಾರೆ ನನಗೆ ಬನ್ನಿ ಇವಾಗ ಬಳ್ಳಾರಿ ಕಡೆ ಹೋಗೋಣ ಬಳ್ಳಾರಿ ರೋಡ್ ಸ್ಟ್ರೇಟಾಗಿದೆ ನನ್ನ ಮುಂದೆ ಈ ಟ್ರಿಪ್ನಲ್ಲಿ ಮೊದಲು ಸರಿ ಏಟ್ ಬಿದ್ದಿದ್ದು ಸೆಲ್ಫಿ ಸ್ಟಿಕ್ ನನ್ನ ಸೆಲ್ಫಿ ಸ್ಟಿಕ್ದು ಕಟ್ಟಿಗೆ ಮುರಿದೋಗಿದೆ ಇವಾಗ ಕೈಯಾಗಿ ಇಟ್ಕೊಂಡು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಸೆಲ್ಫಿ ಸ್ಟಿಕ್ ತೊಗೊಂಡು ಮತ್ತೆ ಬ್ಲಾಗ್ ಶುರು ಮಾಡಬೇಕು ಬನ್ನಿ ಹೋಗೋಣ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಇಷ್ಟು ಖಾಲಿ ಆಗಿದೆ ಅಂತ ಬೈಪಾಸು ಬಾಬಾ ಒಬ್ಬರು ಬರ್ತಾ ಇಲ್ಲ ಅನ್ನೋರೇ ಬಳ್ಳಾರಿ ಹಾಂ ಬಳ್ಳಾರಿ ಹೋಗ್ಬೇಕಣ್ಣವ್ರೆ ಯಾವ ಬಳ್ಳಾರಿ ಅಣ್ಣ ಬಳ್ಳಾರಿ ಹೊರ ಹೋಗ್ತೀನಿ ಬೈಪಾಸ್ ವರೆಗೆ ಹಾಂ ಓಕೆ ಅಣ್ಣ ಹಾಂ ಓಕೆ ಅಣ್ಣ ಬನ್ನಿ ಒಂದು ಲಿಫ್ಟ್ ಸಿಕ್ಕಿದೆ ಟೈರ್ ಬ್ಲಾಸ್ಟ್ ಆಗಿದೆ ಅವರು ನನಗೆ ಬಳ್ಳಾರಿ ರೋಡ್ಗೆ ಲಿಫ್ಟ್ ಕೊಟ್ಟಿದ್ದಾರೆ ಇಲ್ಲಿನಿಂದ ನಾನು ಬಳ್ಳಾರಿ ಗುಡ್ಡ ಕಾಣ್ತಿದ್ದೆ ನನಗೆ ಬನ್ನಿ ಅಣ್ಣವ್ರದ್ದು ಚರಿತ್ರೆ ಕೇಳೋಣ ಇವರೇ ನನಗೆ ಲಿಫ್ಟ್ ಕೊಡ್ತಿರೋದು ಅಣ್ಣವ್ರೇ ನಿಮ್ಮ ಹೆಸರು ರಮೇಶ್ ನಾಯಕ್ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಿ 25 ವರ್ಷ ಆಯಿತು 25 ವರ್ಷ ಹೆಂಗಿದೆ ಅಣ್ಣ ಜರ್ನಿ ನಿಮ್ಮದು ಡ್ರೈವಿಂಗು ಹಂಗೆ ಇದೆ ಕಷ್ಟ ಇದೆ ಎಷ್ಟು ವರ್ಷ ಎಷ್ಟು ದಿನಕ್ಕೆ ಮನೆಗೆ ಹೋಗ್ತೀರಿ ನೀವು ಈಗ ಸಾಯಂಕಾಲ ಹೋಗ್ಬಿಡ್ತೀರಿ ಓಕೆ ಬೆಳಗ್ಗೆ ಹಾಂ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಸಂಜೆ ಹೋಗ್ಬಿಡ್ತೀರಿ ಓಕೆ ಅಣ್ಣ ಮತ್ತೆ ಹೋಗೋ ಟೈಮ್ ಫ್ರೀಯಾಗಿ ಹೋಗ್ಬೇಕಾ ನೀವು ಆರ್ಡರ್ ಏನು ಸಿಕ್ಕಿಲ್ಲ ಅಂದ್ರೆ ಆರ್ಡರ್ ಇಲ್ಲ ಅಂದ್ರೆ ಅಲ್ಲೇ ಇರೋದು ಅಲ್ಲಿ ಊರಲ್ಲೇ ಲೋಕಲ್ ಡೆಲಿವರಿ ಮಾಡ್ಕೊಂತ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಬಳ್ಳಾರಿನಲ್ಲಿ ರೀಚ್ ಆಗೋಣ ಎಲ್ಲರಿಗೆ ಟಾಟಾ ಬಾಯ್ ಅಂತ ಆಲ್ಮೋಸ್ಟ್ ನಾವು ಬಳ್ಳಾರಿ ಹತ್ರ ಬಂದುಬಿಟ್ಟಿವಿ ಲೆಟ್ಸ್ ಇದು ಬಳ್ಳಾರಿ ಔಟರ್ ಇದ್ದೀನಿ ಈಗ ಅನ್ನೋರು ನನಗೆ ಟೀ ಕುಡಿಯೋಕ್ಕೆ ಕರೆದಿರು ಆದರೆ ನನಗೆ ಕುಡಿಯೋಕ್ಕೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಇಲ್ಲೇ ಕುಂತೀನಿ ಅನ್ನೋರು ಬಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತ ಅದಕ್ಕೆ ಮಾಡ್ತಿದ್ದೀನಿ ಆದರೆ ನೋಡ್ಕೊಂಡ್ರೆ ಸ್ವಲ್ಪ ಸ್ಲೋ ಇದೆ ಅನ್ನೋ ಮೊಬೈಲು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಲಿಫ್ಟ್ ಕೊಟ್ಟಿದ್ದಕ್ಕೆ ಹಾಂ ಹಾಂ ಅಣ್ಣ ಚೆನ್ನಾಗಿದೆ ಓಕೆ ಹೋಗಿ ನೈಟ್ ಗೀಟ್ ಎಲ್ಲ ಓಕೆ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಬಾಯ್ ಅಣ್ಣ ಥ್ಯಾಂಕ್ ಯು ಬನ್ನಿ ನಮಗೆ ಬಳ್ಳಾರಿ ಒಳಗೆ ಲಿಫ್ಟ್ ಕೊಟ್ಟಿದ್ದಾರೆ ನಾನು ಇಲ್ಲಿಂದ ಕೆಳಗೆ ಹತ್ಕೊಂಡು ಬಳ್ಳಾರಿ ಕಡೆ ಹೋಗೋಣ ಲೆಟ್ಸ್ ಗೋ ನಮ್ಮ ಮನೆಗೆ ಹೋಗೋಣ ಇವಾಗ ಮನೆ ಹೆಂಗಿರುತ್ತಂತ ನೋಡೋಣ ಸುಮಾರು ಒಂದು 15 ದಿನ ಟ್ರಾವೆಲಿಂಗ್ ಮಾಡ್ಕೊತ ಇವಾಗ ಫೈನಲ್ ಆಗಿ ನಮ್ಮಮ್ಮಗೆ ನಾನು ಸರ್ಪ್ರೈಸ್ ಮಾಡೋಣ ಅಂತ ಮನೆಗೆ ಹೋಗ್ತಿದ್ದೀನಿ ಆದರೆ ನಮ್ಮಮ್ಮ ನಿನ್ನೆ ರಾತ್ರಿ ಫೋನ್ ಮಾಡಿ ನಾನು ಮನೆಯಲ್ಲಿ ಇರೋದಿಲ್ಲ ಒಂದು ವಾರ ಊರಿಗೆ ಹೋಗ್ತೀನಿ ಫಂಕ್ಷನ್ ಇದೆ ಅಂತ ಹೇಳಿದವರ ನನಗೆ ಸರ್ಪ್ರೈಸ್ ಮಾಡಿಬಿಟ್ರು ನಮ್ಮಮ್ಮ ಓ ಮೈ ಗಾಡ್ ಮಮ್ಮಿ ಐ ಲವ್ ಯು ವೇರ್ ಐ ಗೋಯಿಂಗ್ ಈ ರೂಟೆಲ್ಲ ಝೊಮ್ಯಾಟೋದಲ್ಲಿ ಓಡಿಸುವಾಗ ಬಂದಿದ್ದೀನಿ ಇಷ್ಟು ದೂರ ನಾನು ಬನ್ನಿ ಅದೇ ರೂಟ್ನಲ್ಲಿ ಈಗ ನಡ್ಕೊತ ಹೋಗ್ತಿದ್ದೀನಿ ಒಂಥರ ಖುಷಿ ಸಿಗುತ್ತೆ ತುಂಬ ದಿವಸ ಆಗಿದ್ಮೇಲೆ ಮನೆಗೆ ಹೋಗ್ತಿದ್ದೀನಿ ಅಂತ ಲೆಟ್ಸ್ ಗೋ ಮನೆಯಲ್ಲಿ ಯಾರೂ ಇಲ್ಲ ನಮ್ಮ ತಮ್ಮ ಒಬ್ಬನೇ ಇದ್ದಾನ ನಮ್ಮ ತಮ್ಮನ ಫೋನ್ ಮಾಡಿ ಕರಿಬೇಕು ಮನೆಗೆ ಬಾರೋ ಅಂತ ಯಾಕಂದರೆ ಅವನು ಕೆಲಸದಲ್ಲಿ ಹೋಗಿದ್ದಾನ ಮನೆ ಹತ್ರ ಹೋಗಿದ್ಮೇಲೆ ಫೋನ್ ಮಾಡೋಣ
ಈಗ ಬನ್ನಿ, ಇಲ್ಲಿಂದ ಲಿಫ್ಟ್ ಸಿಗೋದು ತುಂಬ ಕಷ್ಟ, ಯಾಕಂದರೆ ತುಂಬ ಗಾಡೀಸು ಬರೋದಿಲ್ಲ ಈ ರೂಟ್ನಲ್ಲಿ. ನೋಡಿ ರೋಡೇ ಖಾಲಿ ಇದೆ. ಬಳ್ಳಾರಿ ಅಣ್ಣ. ಹಾಂ ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಬನ್ನಿ, ಒಂದು ಲಿಫ್ಟ್ ಸಿಕ್ಕಿದೆ, ಒಳಗಡೆ ಹೋಗೋಣ. ಬಾಯ್. ಬನ್ನಿ, ನಾವು ಹೋಗೋದು ಈ ಕಡೆ. ಲಿಫ್ಟ್ ಸಿಕ್ಕಿದೆ, ಹಂಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಲಿಫ್ಟ್ ಕೊಟ್ಟಿದ್ದಾನೆ. ಇನ್ನು ಇಲ್ಲಿನಿಂದ ಸ್ವಲ್ಪ ದೂರ ಇದೆ ನನ್ನ ಮನೆ ಹತ್ರ ಹೋಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಅಲ್ಲೇ ಹತ್ರ ಬಂದರೆ ಮನೆ ಬೀಗ ಹಾಕಿದೆ. ಬೀಗ ಬಂದು ನನ್ನ ಕೈನಲ್ಲಿ ಇಲ್ಲ, ನಮ್ಮ ತಮ್ಮ ಕೈಯಾಗಿದೆ. ಇವಾಗ ಕಾಲ್ ಮಾಡೋಣ ಬನ್ನಿ. ಹಲೋ 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 ಓಕೆ, ಬರ್ತಿದ್ದಾನ. ಬನ್ನಿ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ದೇವಸ್ಥಾನ ಒಳಗಡೆ ನೋಡ್ಕೊಂಡ್ರೆ ನನ್ನ ಲಗೇಜ್ ಇಲ್ಲಿ ಇಟ್ಟಿದ್ದೀರಿ. ಬನ್ನಿ, ಇಲ್ಲೊತ್ತು ಸ್ವಲ್ಪ ಹೊತ್ತು ಕೂಡೋಣ. ಅಮ್ಮ, ಫೈನಲಿ ಒಂದು ಅರ್ಧ ಚಾಲೆಂಜ್ ಕಂಪ್ಲೀಟ್ ಮಾಡೋಂಗೆ ಈ ಟ್ರಿಪ್ಪು. ಇನ್ನೂ ಅರ್ಧ ಐತೆ. ಇನ್ನು ಸ್ವಲ್ಪ ಅಮೌಂಟ್ ಇಸ್ಕೊಂಡು ಇವತ್ತಿಲ್ಲ ಅಂದರೆ ನಾಳೆ ಕಂಟಿನ್ಯೂ ಮತ್ತೆ ಟ್ರಿಪ್ ಶೂಟ್ ಮಾಡಬೇಕು. ಅವಾಗರಿಗೆ ಕಾಯ್ತಾ ಇರ್ರಿ, ಓಕೆನಾ? ಸರಿ, ನಮ್ಮ ತಮ್ಮ ಬರೋರಿಗೆ ವೆಯ್ಟ್ ಮಾಡೋಣ. ಫೈನಲಿ ನಮ್ಮ ತಮ್ಮ ಬಂದಾನ. ನಾನು ಮತ್ತೆ ನಮ್ಮಮ್ಮದು ವೆಲ್ಕಮ್ ಹೋಮ್, ಥ್ಯಾಂಕ್ ಯು. ಮತ್ತೆ ಸ್ಮೆಲ್ ಬರ್ತಿದ್ದೆ ಮನೆದು ತುಂಬ ದಿವಸ ಆಗಿದ್ಮೇಲೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು 3 ಖಂಡಿತವಾಗಿ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಬರುತ್ತೆ 2 ದಿವಸ ಆಗಿದ್ಮೇಲೆ. ಶಾರ್ಪ್ 5 ಗಂಟೆಗೆ ಅದೇ ಟೈಮ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಬಾಯ್.